ನಮಸ್ಕಾರ ವೀಕ್ಷಕ ಬಂಧುಗಳೇ, ಮುಜರಾಯಿ ಇಲಾಖೆಗೆ ಸೇರಿರುವಂಥ ಬನಶಂಕರಿ ದೇವಾಲಯದ ಆವರಣದಲ್ಲಿ ಸಾಮೂಹಿಕ ವಿವಾಹ ವೇದಿಕೆ ಅಂತೇಳಿ ಮದುವೆ ಮಾಡಬೇಕು ಅಂತೇಳಿ ಅಂದರೆ ಮುಂದಿನ ತಿಂಗಳು ಫೆಬ್ರವರಿ 23ನೇ ತಾರೀಕು ಸಾಮೂಹಿಕ ಮದುವೆ ಮಾಡ್ತೀವಿ ಅಂತ ಅರ್ಜಿ ಹಾಕಿದ್ರು. ಅದನ್ನ ವಿರೋಧ ವ್ಯಕ್ತಪಡಿಸುವಂತ ಕೆಲಸ ಆಯಿತು. ಉದಾಹರಣೆಗೆ, ದೇವಾಲಯದ ಆವರಣದಲ್ಲಿ ಯಾವುದೇ ಖಾಸಗಿ ವ್ಯಕ್ತಿಗಳು ಮಾಡಬೇಕಾದ್ರೆ ಕೆಲವು ನಿಯಮಗಳಿರಬೇಕು. ಈ ಹಿಂದಿನ ಕಳೆದ 5 ವರ್ಷಗಳಲ್ಲಿ ಇದು ಕೊನೆಯ ಬಾರಿ, ಮುಂದಿನ ಬಾರಿ ಅರ್ಜಿ ಕೂಡ ಹಾಕಬಾರದು ಅಂತೇಳಿ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿತ್ತು, ಪತ್ರದ ಮೂಲಕ ತಿಳಿಸಿತ್ತು. ಆದರೂ ಹಠ ಮಾಡಿ ಆಯುಕ್ತರು ಮತ್ತು ADC ಅವರ ಮೂಲಕ ಪರ್ಮಿಷನ್ ತಗೊಂಡಿದ್ದಾರೆ. ಅದನ್ನು ನಾವಿನ್ನ ವಿರೋಧ ವ್ಯಕ್ತಪಡಿಸುವಂತ ಪ್ರಶ್ನೆ ಇಲ್ಲ. ಕಾರಣ ಏನು ಅಂದ್ರೆ, ಆಯುಕ್ತರು ಮತ್ತು ADC ಅವರು ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಕೆಲವು ಮಾನದಂಡಗಳು, ಉದಾಹರಣೆಗೆ ಕೆಲವು ಕಂಡೀಷನ್ಸ್ ಹಾಕ್ತೀವಿ, ಆ ಕಂಡೀಷನ್ಸ್ ಸರ್ಕಾರದ ಹಾಗೂ ಇಲಾಖೆಯ ವ್ಯವಸ್ಥೆಗೆ ಪೂರಕವಾಗಿರುವ ರೀತಿಯಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನ ಒಪ್ಪಿಕೊಂಡು ಖಂಡಿತ ಅಕ್ಸೆಪ್ಟ್ ಮಾಡ್ತೀವಿ. ಮದುವೆಯ ವಿಚಾರದಲ್ಲಿ ಯಾವುದೇ ವ್ಯಕ್ತಿಗಳು ಸಾಮೂಹಿಕ ಮದುವೆ ದೇವಾಲಯದ ಆವರಣದಲ್ಲಿ ಮಾಡ್ತಿರೋದ್ರಿಂದ ದೇವಾಲಯದ ಒಂದು ವ್ಯವಸ್ಥೆಯ ಭಾಗ ಅಂತ ತಿಳ್ಕೊಳ್ಳೋದು ಬೇಡ. ದೇವಾಲಯಕ್ಕೂ ಈ ಸಾಮೂಹಿಕ ವಿವಾಹ ವೇದಿಕೆಗೂ ಯಾವುದೇ ಸಂಬಂಧ ಇಲ್ಲ. ದೇವಾಲಯದ ಆವರಣ ಒಂದನ್ನು ಮಾತ್ರ ಅವರಿಗೆ ಬಿಟ್ಕೊಡ್ತಿದೀವಿ, ಅಷ್ಟು ಬಿಟ್ರೆ ದೇವಾಲಯಕ್ಕೂ ಆ ವ್ಯಕ್ತಿಗಳಿಗೂ ಯಾವುದೇ ಸಂಬಂಧ ಇಲ್ಲ. ಹಾಗೊಂದು ವೇಳೆ ಯಾರಾದರೂ ಹಣ ಸಂಗ್ರಹ ವಸ್ತು ರೂಪದಲ್ಲಿ ಯಾರಾದರೂ ಕೇಳಿದ್ರೆ ದೇವಾಲಯದ ಕೌಂಟರ್ನಲ್ಲಿ ಕಟ್ಟಿ ಅದರ ರೆಸಿಪ್ಟ್ ತಗೊಳ್ಳಿ. ಯಾರು ಯಾವುದೇ ವ್ಯಕ್ತಿಗಳಿಗೆ ಹಣ ಕೊಡುವ ಅವಶ್ಯಕತೆ ಇಲ್ಲ. ಮತ್ತೊಮ್ಮೆ ಹೇಳ್ತಿದ್ದೀನಿ, ಇದು ದೇವಾಲಯದ ಆವರಣದಲ್ಲಿ ಅವರಿಗೆ ಜಾಗ ಕೊಟ್ಟಿದೆ ಅಷ್ಟೇ, ಬಿಟ್ರೆ ಆ ವ್ಯಕ್ತಿಗಳಿಗೂ ದೇವಾಲಯಕ್ಕೂ ಯಾವುದೇ ಸಂಬಂಧ ಇಲ್ಲ. ಉದಾಹರಣೆಗೆ, ಆ ವ್ಯಕ್ತಿಗಳು ಕಳೆದ 28 ವರ್ಷಗಳಲ್ಲಿ ಏನೆಲ್ಲ ಅವ್ಯವಸ್ಥೆಗಳು ಅಪಚಾರಗಳು ಮಾಡಿದ್ದಾರೆ ಅಂತ ನೂರಾರು ದಾಖಲೆಗಳಿದೆ. ಅದರಲ್ಲಿ ಯಾವುದೋ ಒಂದನ್ನು ನಾನು ನಿಮ್ಮ ಕಣ್ಮುಂದೆ ಹೇಳ್ತೀನಿ ಬಂಧುಗಳೇ. ದೇವಾಲಯದ ಒಬ್ಬ ಮಹಿಳಾ ಸಿಬ್ಬಂದಿ, ಅವ್ರ ಹೆಸರು ಹೇಳಕ್ ಹೋಗೋದಿಲ್ಲ, ದೇವಾಲಯದ ಆವರಣದಲ್ಲಿ ಈ ಮಹಿಳಾ ಸಿಬ್ಬಂದಿ ಕ್ವಾರ್ಟರ್ಸ್ ಮನೆಯಲ್ಲಿ ಪ್ರಾಯದ ಹೆಣ್ಣು ಮಕ್ಕಳನ್ನು ಕರೆತಂದು ನಂಬಿಸಿ ಕೆಡಿಸಿ ವಂಚಿಸುತ್ತಿದ್ದಾರೆ. ಈ ವಿಚಾರವನ್ನು ಯಾರಿಗಾದರೂ ತಿಳಿಸಿದರೆ ಕೊಲ್ಲುವುದಾಗಿ ಪ್ರಾಣ ಬೆದರಿಕೆ ಹಾಕಿದ್ದಾರೆ ಅಂತೇಳಿ ಒಬ್ರು ಇನ್ನೊಬ್ಬ ಮಹಿಳಾ ಸಿಬ್ಬಂದಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಉದಾಹರಣೆಗೆ, ಇದು ನಾನೇನು ಹೇಳಿದೆ, ಇದು ವೆಂಕಟೇಶ್ ಮೂರ್ತಿ ವಾಯ್ಸ್ ಅಲ್ಲ, ಇದು ಪತ್ರದ ಮೂಲಕ ದಾಖಲೆ ಸಮೇತ ಕೊಟ್ಟಿದ್ದಾರೆ. ಇದನ್ನು ಕೂಡ ಮುಚ್ಚಿಡುವಂತ ಪ್ರಯತ್ನ ಮಾಡಿ ಆ ಮಹಿಳೆಯನ್ನು ಕೂಡ ಕೆಲಸದಿಂದ ತೆಗೆಯುವಂತ ಪ್ರಯತ್ನ ಕೂಡ ಮಾಡಿದ್ದಾರೆ. ದೇವಾಲಯದ ಅಧಿಕಾರಿಗಳು ಇದನ್ನು ಗಮನಿಸಬೇಕು. ದೇವಾಲಯದಲ್ಲಿ ಇವರಿಗೆ ಪರ್ಮಿಷನ್ ಏನು ಕೊಟ್ಟಿದ್ದಾರೆ, ಆ ಪರ್ಮಿಷನ್ ಕೊಟ್ಟಿರುವಂತ ಆ ಷರತ್ತುಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಏನು ಮಾನದಂಡಗಳು ಹಾಕಿದ್ದಾರೆ ಅದರಲ್ಲಿ ಯಾವುದೇ ವ್ಯತ್ಯಾಸ ಆಗದ ರೀತಿಯಲ್ಲಿ ಅವರಿಗೆ ವ್ಯವಸ್ಥೆ ಮಾಡಿಕೊಡಬೇಕು.